ಶಾಸಕ ಟಿ. ರಘುಮೂರ್ತಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್ಗೆ ಕರುನಾಡು ವಿಜಯ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಇನ್ನು ಚಳ್ಳಕೆರೆ ಕ್ಷೇತ್ರದ ಶಾಸಕ ಟಿ. ರಘುಮೂರ್ತಿ ಅವರು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕ್ಷೇತ್ರವು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯಾಗಿ ಮಾದರಿ ಕ್ಷೇತ್ರವಾಗಿದೆ. ಇನ್ನು ಇವರ ಅಭಿವೃದ್ಧಿಯನ್ನು ಉಪಮುಖ್ಯಮಂತ್ರಿಗಳು ಸುತ್ತಾಡಿ ಗಮನಿಸಿದರೆ ಇಂತಹ ಶಾಸಕರು ಸರ್ಕಾರಕ್ಕೆ ಹೆಸರು ತರುವಲ್ಲಿ ಮತ್ತು ಅಭಿವೃದ್ಧಿಕಾರರಾಗಿ ಇವರ ಹೆಸರು ಕರ್ನಾಟಕದಲ್ಲಿಯೇ ಮುಂಚೂಣಿಯಲ್ಲಿದೆ. ಬರದ ಜಿಲ್ಲೆಗೆ ಭದ್ರಾ ನೀರು ತರುವಲ್ಲಿ, ಮೆಡಿಕಲ್ ಕಾಲೇಜು ತರುವಲ್ಲಿ ಬಹಳಷ್ಟು ಹೋರಾಟಗಳ ಮೂಲಕ ಗಮನ ಸೆಳೆದಿದ್ದಾರೆ. ಜೊತೆಗೆ ಸಮಗ್ರ ಅಭಿವೃದ್ಧಿಗೆ ಕೈ ಜೋಡಿಸಿ ಜಿಲ್ಲೆಯ ಎಲ್ಲ ಶಾಸಕರೊಂದಿಗೆ ಉತ್ತಮ ಸ್ಪಂದಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇನ್ನು ಇವರ ಸೇವೆ ಈಗಾಗಲೇ ಚಳ್ಳಕೆರೆ ಕ್ಷೇತ್ರದಾದ್ಯಂತ ಇವರ ಕೆಲಸ ನೋಡಿ ಜಿಲ್ಲೆಯ ಜನ ಇಂಥ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಬೇಕು ಎನ್ನುವಷ್ಟು ಮನೆ ಮಾತಾಗಿದೆ. ಇನ್ನು 3 ಬಾರಿ ಕ್ಷೇತ್ರದಲ್ಲಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಆದ್ದರಿಂದ ಇವರನ್ನು ಗುರುತಿಸಿ ಸರ್ಕಾರದ ಗಮನ ಸೆಳೆದು ಇವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಹಾಗೂ ಈ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್ ಎಂದು ಸಹ ಘೋಷಣೆಗಳನ್ನು ಕೂಗಲಾಯಿತು. ಹಾಗೂ ಮುಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ಟಿ. ರಘುಮೂರ್ತಿ ಎಂದು ಸಹ ಘೋಷಣೆ ಕೂಗಿ ಸಂಭ್ರಮಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಸಾಹೇಬ್ರಿಗೆ, ಮುಂದಿನ ಜಿಲ್ಲಾ ಮಂತ್ರಿ ಟಿ. ರಘುಮೂರ್ತಿ ಅವರಿಗೆ, ಜಿಲ್ಲಾ ಮಂತ್ರಿ ಟಿ. ರಘುಮೂರ್ತಿ ಅವರಿಗೆ. ಅಣ್ಣರ ಗಾಡಿಯಲ್ಲಿ ಬಸ್